ಸರ್ ಸ್ವಿಫ್ಟ್ ತಗೊಳ್ಳೋಕೆ ಅಂತ ಈ ಗಾಡಿ ಸರ್ ಶಿಫ್ಟ್ ತಗೊಂಡವ್ರಿಗೆ 2010-11 ನೀವು ಶಿಫ್ಟ್ ಅಂತೀರಿ 3 ಲಕ್ಷ ರೂಪಾಯಿ ಬೇಕು. ಇದು ಚೀಪ್ ರೇಟ್, ಬಡವ್ರು ಬಾದಾಮಿ ಇದ್ದಂಗೆ. ಬಡವ್ರಿಗೆ ಇದು ಬಾದಾಮಿ ಇದ್ದಂಗೆ. ಒಳ್ಳೆ ಮೈಲೇಜ್ ಬರುತ್ತೆ ಸರಿ. 2,30,000 ಹೇಳ್ತೀವಿ. ಒಳ್ಳೆ ಮೈಲೇಜ್ ಗಾಡಿ. ಒಂದು 210ವರೆಗೂ ಮಾಡ್ಕೊಡ್ತೀವಿ ಸರ್. ಹೊಸ ಸೀಟ್ ಕವರ್. ಹೌದು, ಸೀಟ್ ಕವರ್ ಹಾಕ್ಸಿ ಇನ್ನೂ ವಾರನೂ ಆಗಿಲ್ಲ. ಇದು AC ಬರುತ್ತೆ, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್. ಒಳ್ಳೆ ಡಿಕ್ಕಿ ಸ್ಪೇಸ್ ಕೂಡ. ಡಿಕ್ಕಿ ಸ್ಪೇಸ್ ಇದೆ. AC ಕೂಲಿಂಗ್ ತುಂಬ ಚೆನ್ನಾಗಿದೆ. ಓಕೆ ಸರ್. 85,000 ಫೈನಲ್. 80 ಸರ್ ಫೈನಲ್ ಮಾಡ್ಕೊಡ್ತೀವಿ ಸರ್. ನಮ್ಮಲ್ಲಿ ಲೋನ್ ಆಪ್ಷನ್ ಕೊಡ್ತೀವಿ ಆಯಿತು. 1 ಇಯರ್ ಇಂಜಿನ್ ವಾರಂಟಿ ಪ್ಲಸ್ 1 ಆಯಿಲ್ ಚೇಂಜು ಪ್ಲಸ್ 1 ವರ್ಷ ಗೇರ್ ಬಾಕ್ಸ್ ವಾರಂಟಿ ಮಾಡ್ಕೊಡ್ತೀವಿ. ಹೌದು, ಮಾಡಲು ಗಾಡಿಗಳಿಗೆ ನಮ್ಮ ಹತ್ರ ಒಂದು ಪ್ಯಾಕೇಜ್ ಇದೆ. ಅದನ್ನು ಮಾಡ್ತಾವಣವ್ರಿಗೆ ಒಳ್ಳೆ ಪ್ಯಾಕೇಜಲ್ಲಿ ಮಾಡ್ಕೊಡ್ತೀವಿ. ಹೌದು, ಪ್ಯಾಕೇಜ್ ಹೇಳ್ತೀವಿ. ಅದು ವರ್ತ್ಫುಲ್ ನಿಮಗೆ. 1 ಆಯಿಲ್ ಚೇಂಜ್ ಮಾಡ್ಕೊಡ್ತೀವಿ, 2 AC ಸರ್ವಿಸ್ ಕೊಡ್ತೀವಿ, 1 ಟೈಮ್ ರೋಡ್ ಅಸಿಸ್ಟೆಂಟ್ ಕೊಡ್ತೀವಿ. ಎಲ್ಲರ ಗಾಡಿ ಬ್ರೇಕ್ ಡೌನ್ ಆದರೆ 1 ಟೈಮ್ ರೋಡ್ ಅಸಿಸ್ಟೆಂಟ್ ಕೊಡ್ತೀವಿ. 1 ಇಯರ್ ಇಂಜಿನ್ ವಾರಂಟಿ ಕೊಡ್ತೀವಿ. ಹೌದು, 1 ಇಯರ್ ಇಂಜಿನ್ ವಾರಂಟಿ ಕೊಡ್ತೀವಿ. 1 ಇಯರ್ ಗೇರ್ ಬಾಕ್ಸ್ಗೆ. ಸೊ ಈ ಪ್ಯಾಕೇಜಲ್ಲಿ ನಾವು ಸಪ್ರೇಟ್ ಆಗಿ ಸಪ್ರೇಟ್ ಪ್ಯಾಕೇಜ್ ಮಾಡ್ಕೊಡ್ತೀವಿ. ಹೌದು ಸರ್, ನೀವು ಸಪ್ರೇಟಾಗಿ ಮಾಡಿಸ್ಕೊಂತೀವಿ. ನಿಮಗೆ 1 ಇಯರ್ ಇಂಜಿನ್ ವಾರಂಟಿ ನಿಮ್ಗೆ ಯಾರೂ ಸಿಗೋಲ್ಲ. ಪ್ಲಸ್ ನೀವು ಕೊಡೋ ಅಮೌಂಟ್ಗೆ ಅದು ಆಯಿಲ್ ಚೇಂಜ್ಗೆ ಆಗೋಯ್ತದು. ಲಿಸ್ಟೆಡ್ ಶೋರೂಮಲ್ಲೇ ನಿಮಗೆ ಆಯಿಲ್ ಚೇಂಜ್ ಮಾಡಿ ಕೊಡೋದು. ಸರ್ವಿಸ್, ವಾಟರ್ ಸರ್ವೀಸು, ಆಯಿಲ್ ಚೇಂಜು, ಫಿಲ್ಟ್ರುಗಳೆಲ್ಲ ಚೇಂಜ್ ಮಾಡಿ ಕೊಡ್ತೀವಿ. ವಿತ್ ಕೂಲೆಂಟೆಲ್ಲ ಚೇಂಜ್ ಮಾಡಿಕೊಡ್ತೀವಿ. ಹೌದು. ಸೊ ಪ್ಯಾಕೇಜ್ ತಗೊಂಡ್ರೆ ಇಷ್ಟು ಬೆನಿಫಿಟ್ಸ್ ಎಲ್ಲ ಇರುತ್ತೆ ನಿಮಗೆ. 2014 ಮಾಡಲು, ಸಿಂಗಲ್ ಓನರ್ ಗಾಡಿ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಆಯ್ತು, 480 ಹೇಳ್ತೀವಿ. ಒಂದು 430ವರೆಗೂ ಫೈನಲ್ ಮಾಡಿಕೊಡ್ತೀವಿ. 430ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀವಿ. ಖಂಡಿತ 430 ಫೈನಲ್ ಮಾಡ್ಕೊಡ್ತೀವಿ. ಹೇಳಿದ್ನಲ್ಲ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬರೋರಿಗೆ ಇನ್ನೊಂದು 10,000 ಡಿಸ್ಕೌಂಟ್ ಒಳ್ಳೆ ಆಫರ್ ಮಾಡಿಕೊಡ್ತೀವಿ. ಓನರ್ಶಿಪ್. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಬೇರೆ ಕಡೆ ಹೋದರೆ ನಿಮಗೆ 260 ಹೇಳ್ತಾರೆ. ನಿಮ್ಮ ಚಾನಲಿಂದ ಬರೋರಿಗೆ ಒಂದು 240ವರೆಗೂ ಮಾಡ್ಕೊಡ್ತೀವಿ ಫೈನಲ್ ಆಗಿ. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಬೆಸ್ಟ್ ಪ್ರೈಸು 4,80,000 ಕೊಟ್ಟು ಮಾಡ್ತೀವಿ. ಅದು 460. ನಿಮ್ಮ ಚಾನಲಿಂದ ಬರೋರಿಗೆ ಇನ್ನೂ 10,000 ಡಿಸ್ಕೌಂಟ್ ಮಾಡಿ 4,00,000 ಮಾಡ್ಕೊಡ್ತೀವಿ. ಹೌದೌದು, ಇನ್ಸೂರೆನ್ಸ್ ಎಲ್ಲ ವ್ಯಾಲಿಡ್ ಇದೆ. ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಲು ನಮ್ಮಲ್ಲಿ ಎಲ್ಲ ನಾನ್ ಆಕ್ಸಿಡೆಂಟ್ ವೆಹಿಕಲ್ ಇರೋದು. ಎಲ್ಲ ಆಕ್ಸಿಡೆಂಟ್ ಫ್ರೀ. ಹೌದು, ನಾನ್ ಆಕ್ಸಿಡೆಂಟ್ ವೆಹಿಕಲ್. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಬಿಡ್ತಾರೆ ಸರ್? 4,85,000 ಕೊಟ್ಟು ಮಾಡ್ತೀವಿ. ಫೈನಲ್ ಟು ಫೈನಲ್ 4,55,000 ಮಾಡ್ಕೊಡ್ತೀವಿ ಸರ್. ಹಿಂಗೆ ತುಂಬ ಡಿಮ್ಯಾಂಡ್ ಇರೋ ವೆಹಿಕಲ್ಗೆ ಎರ್ಟಿಗ. ನೀವು ಅದೇ ಇನೋವಾ ನೋಡ್ತೀವಿ ಅಂದರೆ 12 ಲಕ್ಷ ರೂಪಾಯಿ ಮೇಲೆ ಹೊಟ್ಟೋಗ್ಬಿಡುತ್ತೆ ಇನೋವಾ. ಪೆಟ್ರೋಲ್ ವೇರಿಯಂಟ್ರಿಗೆ ಸ್ವಲ್ಪ ಕಮ್ಮಿ ಇದು. ಹೌದೌದು, ಬೆಸ್ಟ್ ವೆಹಿಕಲ್, ಒಳ್ಳೆ ಮೈಲೇಜ್ ವೆಹಿಕಲ್, ಬೆಸ್ಟ್ ವೆಹಿಕಲ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಫ್ರೆಂಡ್ಸ್, ಇವಾಗ ಬಂದುಬಿಟ್ಟು ನಾವು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕಾರ್ಸ್ ಹತ್ರ ಇದ್ದೀವಿ. ಸಾಕಷ್ಟು ದಿವಸ ಆಯಿತು ಇಲ್ಲಿ ಬಂದು ವಿಡಿಯೋ ಮಾಡಿಲ್ಲ. ಇವಾಗ ಬಂದುಬಿಟ್ಟು ನಾವು ಈ ಶೋರೂಮಲ್ಲಿ 7th ಟೈಮ್ ಬಂದುಬಿಟ್ಟು ವಿಡಿಯೋ ಮಾಡ್ತಿರೋದು. ಕಂಪ್ಲೀಟಾಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಟೈಮು ವಿಡಿಯೋ ಮಾಡೋಕ್ಕೆ ಬಂದಿದ್ವಿ, ಬಟ್ ಬಂದಿರೋ ಕಾರೆಲ್ಲ ಹಂಗಂಗೆ ಎಲ್ಲ ಸೇಲ್ ಆಗ್ತಿತ್ತು. ಸೊ ನಿಮಗೆ ಇವತ್ತು ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ನಮ್ಮ ಹತ್ರ ಸರ್ ಇವಾಗ ಆಲ್ರೆಡಿ ರೆಡಿ ಇದ್ದಾರೆ. ಇವ್ರ ಶೋರೂಮಲ್ಲಿ ನಿಮಗೆ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಎಂಟೈರ್ ವಿಡಿಯೋದಲ್ಲಿ ನಿಮಗೆ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಕಾರ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಥವಾ ನಿಮ್ಮದು ಬಡ್ಜೆಟ್ ಏನೇ ಇರಲಿ, ಸರ್ ನಮ್ಮದು ಬಡ್ಜೆಟ್ಟು ಈ ಥರ ಇಷ್ಟಿದೆ ಅಂತ ಹೇಳಿದ್ರೆ ಸಾಕು, ನಿಮಗೆ ಆಸ್ಟ್ರೇಲಿಯನ್ ನಿಮಗೆ ಕಾರ್ ಅರೇಂಜ್ ಮಾಡಿ ಕೊಡ್ತಾರೆ. ಸೊ ನಿಮಗೆ ಎಕ್ಸಾಕ್ಟ್ ಲೊಕೇಶನು, ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಕಾರ್ ಅಂತ ಹೇಳ್ಬಿಟ್ಟು. ಸೊ ಈ ಶೋರೂಮಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಲೋ ಬಡ್ಜೆಟಿಂದ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ಗಂತ ವೆಹಿಕಲ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಒನ್ ಆಫ್ ದ ಬೆಸ್ಟ್ ಕಾರ್ ಶೋರೂಮ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಎಲ್ಲ ಇಲ್ಲಿ ಕಾರೆಲ್ಲ ಪರ್ಚೇಸ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಫಸ್ಟ್ ಕಾರ್ ಇವತ್ತು ಓಮ್ನಿ ಇದೆ. ಈ ಓಮ್ನಿ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಇವಾಗ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ನೋಡ್ತಾ ಇರ್ಬೋದು, ಇವತ್ತು ಓಮ್ನಿ ಇದೆ ಫಸ್ಟ್ ಕಾರ್ ಬಂದುಬಿಟ್ಟು. ಸರ್ ಇದು ಯಾವ ಸರ್ ಮಾಡಲಿದ್ದು? ಇದು 2006 ಮಾಡಲಿದ್ದು. ಸೂಪರ್ ಕಲರ್ ಇದೆ ನೋಡಿ. ನಿಮ್ಮ ಚಾನಲಿಂದ ಬರೋರಿಗೆ 10,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಸೆಕೆಂಡ್ ಓನರು FC ಫ್ರೆಶ್ ಆಗಿ ಮಾಡ್ಕೊಡೋದು. ಮಾಡಲು ಸರ್ 2006 ಮಾಡಲು. ಹೌದೌದು, FC ಫ್ರೆಶ್ ಆಗಿ ಮಾಡ್ಕೊಡ್ತೀವಿ, ಇನ್ಸೂರೆನ್ಸ್ ಫ್ರೆಶ್ ಆಗಿ ಕೊಡ್ತೀವಿ. ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಒಂದಿಗೆ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ನಿಮ್ಮ ಚಾನಲಿಂದ ಬರೋರಿಗೆ ಇನ್ನೂ 10,000 ಡಿಸ್ಕೌಂಟ್ ಮಾಡಿ 140 ಮಾಡ್ಕೊಡ್ತೀವಿ ಸರ್. ಫೈನಲ್ ಆಗಿ 140 FC ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡೋದು. ಓಕೆ ಸರ್, ಥ್ಯಾಂಕ್ ಯು. ಸರ್ ನೋಡ್ತಾ ಇರ್ಬೋದು, ಅದ್ರ ಪಕ್ಕದಲ್ಲೇ ಒಂದು ಗೂಳಿ ಇದೆ. ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು ಇದು. ಸೊ ನಿಮ್ಗೆ ಆಫ್ ರೋಡ್ಗೆ, ಆನ್ ರೋಡ್ಗೆ ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ. ಮಹೇಂದ್ರ XUV 500 ಇದು ಬಂದುಬಿಟ್ಟು. ಸರ್ ಹೇಳಿ ಸರ್ ಡೀಟೇಲ್ಸು. ಸರ್ ಈ XUV 500 2014 ಮಾಡಲು, 3rd ಓನರ್ ಅಷ್ಟೇ. ಇನ್ಸೂರೆನ್ಸ್ ರನ್ನಿಂಗ್ ಇದೆ, 70,000 ಕಿಲೋಮೀಟರ್ ಓಡಿದೆ ಗಾಡಿ. ಮತ್ತು ನೋಡಿ ಸೂಪರ್ ಆಗಿದೆ ಗಾಡಿ. 8 ಕಾಲ್ ಹೇಳ್ತೀವಿ, 8 ಲಕ್ಷ ಫೈನಲ್ ಮಾಡ್ಕೊಡ್ತೀವಿ ಸರ್. 8 ಲಕ್ಷ ಫೈನಲ್ ಮಾಡಿ ಕೊಡ್ತೀರಾ? ಹೌದೌದು, ನಿಮ್ಮ ಚಾನಲ್ ನಂಬರಿಗೆ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಹಾಂ, W8 ಟಾಪ್ ವರ್ಷನ್ ಇದು. ಸರ್ ಎಷ್ಟು ರನ್ ಆಗಿದೆ ವೆಹಿಕಲ್? ಸರ್ 70,000 ಓಡಿದೆ. 70,000? ಹೌದೌದು. ಸರ್ ಇದರಲ್ಲಿ ಫೀಚರ್ಸ್ ಏನೆಲ್ಲ ಬರುತ್ತೆ ಸರ್? AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು,
ಸ್ಟೀರಿಯೋ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬರುತ್ತೆ ನೋಡಿ. ಏರ್ ಬ್ಯಾಗು, ಹೌದು ಫ್ರಂಟ್ ಎರಡು ಏರ್ ಬ್ಯಾಗು, ಹೌದು. ಸರ್ ಏನು ಹೇಳಿದ್ದು ಪ್ರೈಸು? ಸರ್ 8 ಕಾಲು ಹೇಳೋದು, 8 ಲಕ್ಷಕ್ಕೆ ಮಾಡ್ಕೊಡ್ತೀವಿ. ನಿಮ್ಮ ಚಾನಲಿಂದ ಬರೋಕೆ ಇನ್ನೊಂದು 10,000 ಡಿಸ್ಕೌಂಟ್ ಮಾಡ್ಕೊಡ್ತೀವಿ. 10,000 ಪಕ್ಕ ಅಂದರೆ ಹೌದು ಖಂಡಿತ. ಸರ್ ಇವಾಗ ನಿಮ್ಮ ಶೋರೂಮಲ್ಲಿ ಲೋನು ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸೊ 14 ಮಾಡಲಿಂದ ಲೋನ್ ಹಾಕ್ಸ್ಕೊಡ್ತೀವಿ. 14 ಮಾಡಲಿಂದ? ಹೌದು 14 ಮಾಡಲಿಂದ ಹಾಕ್ಸ್ಕೊಡ್ತೀವಿ. ಸ್ವಲ್ಪ ಬೇರೆ ಪೇಪರ್ಸ್ ಖರ್ಚು ಚೆನ್ನಾಗಿದೆ, 2010 ಮಾಡ್ಕೊಡ್ತೀವಿ. ಹೌದು. i20 ಹುಡುಕೋರಿಗೆ i20 ಡೀಸೆಲ್ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಮಾಡಲು. ಎಷ್ಟು ರನ್ ಆಗಿದೆ ಸರ್ ಇದು? ಇದು 80,000 ಓಡಿದೆ. ಓನರ್ಶಿಪ್ ಸರ್? ಸಿಂಗಲ್ ಓನರ್ ಗಾಡಿ ಇದು. ಸಿಂಗಲ್ ಓನರ್? ಹೌದೌದು. ಓಕೆ ಸರ್, ಇವಾಗ i20 ಪೆಟ್ರೋಲ್ ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ ಇದು? ಮೈಲೇಜ್ ಅಂದಾಜು ಒಂದು 20ವರೆಗೂ ಬರುತ್ತೆ ಸರ್ ಮೈಲೇಜು. 20 ಗಂಟೆ? ಹೌದೌದು ಆರಾಮಾಗಿ ಬರುತ್ತೆ 20ವರೆಗೂ. ಸರ್ ನೋಡ್ತಾ ಇರ್ಬೋದು ಕಾರ್ ಮಾತ್ರ ಎಲ್ಲ ಈ ಥರ ಇದೆ. i20 ಕಾಂಪ್ಯಾಕ್ಟ್ ಕಾರ್ ಇದು ಬಂದ್ಬಿಟ್ಟು. ಸೊ ನಿಮಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ, ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಸೊ ಪೆಟ್ರೋಲ್ ವೆಹಿಕಲ್ಲು, ಆಸ್ಟಾ ಟಾಪ್ ಎಂಡ್ ಗಾಡಿ. ಸೊ ಇದರಲ್ಲೂ ಕೂಡ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ನಿಮಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗು, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಕಂಪನಿ ಫಿಟೆಡ್ ಆಡಿಯೋ ಸಿಸ್ಟಮು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಟೋಟಲ್. ಸೊ i20 ಆಸ್ಟಾ ಟಾಪ್ ಎಂಡು ABS ಎಲ್ಲ ಬರುತ್ತೆ, ಏರ್ ಬ್ಯಾಗ್ ABS ಆಲ್ಮೋಸ್ಟ್ ಕಂಪ್ಲೀಟು ಫಿಟೆಡ್ ಗಾಡಿ. ಸರ್ ನಿಮಗೆ ಎಲ್ಲ ಆಪ್ಷನ್ಸ್ ಇದೆ ಈ ಗಾಡಿಯಲ್ಲಿ. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾಯಿದ್ದೀರಾ ಸರ್? 2014 ಮಾಡಲು, ಸಿಂಗಲ್ ಓನರ್ ಗಾಡಿ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಆಯ್ತು 480 ಹೇಳ್ತೀವಿ, ಒಂದು 430 ಫೈನಲ್ ಮಾಡಿಕೊಡ್ತೀವಿ. 430ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀವಿ. ಖಂಡಿತ 430 ಫೈನಲ್ ಮಾಡ್ಕೊಡ್ತೀವಿ. ಹೇಳಿದ್ನಲ್ಲ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬರೋರಿಗೆ ಇನ್ನೊಂದು 10,000 ಡಿಸ್ಕೌಂಟ್ ಒಳ್ಳೆ ಆಫರ್ ಮಾಡ್ಕೊಡ್ತೀವಿ. ಸ್ಯಾಂಟ್ರೋ ಹುಡ್ಕೋರಿಗೆ ಸ್ಯಾಂಟ್ರೋ ಇದೆ, ಎಲ್ಲೂ ಕೂಡ ಒಂದು ಸ್ಕ್ರ್ಯಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಇದು ಯಾವ ಸರ್ ಮಾಡಲಿದು? 2005 ಮಾಡಲು, ಸೆಕೆಂಡ್ ಓನರು, 85,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. AC ಪವರ್ ಸ್ಟೇರಿಂಗು, ಫ್ರಂಟ್ ಎಂಡ್ ಪವರ್ ವಿಂಡೋ ಬರುತ್ತೆ. ಹೌದು ಲೆದರ್ ಸೀಟು, 4 ಪವರ್ ವಿಂಡೋಸ್ ಇದೆ. 4 ಪವರ್ ವಿಂಡೋ ಇದೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸು. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 1,70,000 ಹೇಳ್ತೀವಿ. ಆಯಿತಾ, ನಿಮ್ಮ ಚಾನಲಿಂದ ಬರೋರಿಗೆ 1,50,000 ಮಾಡ್ಕೊಡ್ತೀವಿ ಫೈನಲ್ ಆಗಿ. ಫೈನಲ್ಲು 1,50,000ಕ್ಕೆ ನಿಮಗೆ ಸ್ಯಾಂಡ್ರೋ ಸಿಗ್ತೈತೆ ಫೈನಲ್ ಪ್ರೈಸು. ಸೊ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ನಿಮಗೆ 100% ಅಂದರೆ ನಿಮಗೆ ಟೆಸ್ಟ್ ರೈಡ್ ಕೂಡ ಇರುತ್ತೆ. ಟೆಸ್ಟ್ ರೈಡ್ ಮಾಡಿಬಿಟ್ಟು ಗಾಡಿನ ನೀಟಾಗಿ ತೊಗೊಂಡೋಗ್ಬಿಡ್ಬೋದು. ಸೊ ಆಲ್ಟೋ ಹುಡ್ಕೋರಿಗೆ ಆಲ್ಟೋ ಇದೆ, ಇದು ಮಾತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಈ ಗಾಡಿಗೆ. ಸಾಕಷ್ಟು ಜನ ಎಲ್ಲ ನಮಗೆ ಕಮೆಂಟ್ ಎಲ್ಲ ಮಾಡಿದರು ಈ ಗಾಡಿಗೋಸ್ಕರ. ಸೊ ನೋಡ್ತಾ ಇರ್ಬೋದು ಕಾರು ನಂಬರು 0437 KA41P. ಸೊ ಆಲ್ಟೋ ಎಲೆಕ್ಸ್ ಅನಿಸುತ್ತೆ ಇದು ಆಲ್ಮೋಸ್ಟು. ಸೊ ಈಗ ಈ ಕಾರ್ಗೆ ಇದರಲ್ಲಿ ನಿಮಗೆ ಆರಾಮಾಗಿ ಪೋಸ್ಟರಿಂಗ್ ಬರುತ್ತೆ, ಪೋಸ್ಟರಿಂಗು AC ಬರುತ್ತೆ, ಪೋಸ್ಟರಿಂಗು AC ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಡಿಮೆ ಮೇಂಟೆನೆನ್ಸು, ಒಳ್ಳೆ ಮೈಲೇಜ್ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿದೆ. ಸರ್ ಈ ಕಾರ್ದು ಡೀಟೇಲ್ಸ್ ಎಲ್ಲ ಹೇಳಿ ಸರ್. ಸರ್ 2011 ಮಾಡಲು, ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. AC ಪವರ್ ಶೇರಿಂಗ್ ಬರ್ತಿದ್ದು. ಆಯಿತಾ, ಸೆಕೆಂಡ್ ಓನರ್. ಹೌದು ಸೆಕೆಂಡ್ ಓನರ್ ಓನರ್ಶಿಪ್ಪು. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಬೇರೆ ಕಡೆ ಹೋದರೆ ನಿಮಗೆ 260 ಹೇಳ್ತಾರೆ. ನಿಮ್ಮ ಚಾನಲಿಂದ ಬರೋರಿಗೆ ಒಂದು 240ವರೆಗೂ ಮಾಡ್ಕೊಡ್ತೀವಿ ಫೈನಲ್ ಆಗಿ. 240 ಫೈನಲ್? 100% 240 ಮಾಡ್ಕೊಡ್ತೀವಿ. ಸ್ವಿಫ್ಟು VDI ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಕಲರ್ ಅನಿಸುತ್ತೆ. ಇದು ರೆಡ್ಡಾಗೂ ಕಾಣಿಸುತ್ತೆ, ನಿಮಗೆ ಆರೆಂಜ್ ಥರನೂ ಕಾಣಿಸುತ್ತೆ. ಕಲರ್ ಮಾತ್ರ ಎಲ್ಲ ಈ ಥರ ಇದೆ. ಸೊ ಡೀಸೆಲ್ ಗಾಡಿಗೆ ಎಷ್ಟೊಂದು ಜನ ಹುಡುಕ್ತಾ ಇರ್ತೀರಾ, ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲೋ ಒಂದು ಸ್ಕ್ರ್ಯಾಚು ಡೆಂಟು ಇಲ್ಲ. ಸೊ ಸ್ವಿಫ್ಟು VDI ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ, ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಲೋ ಮೇಂಟೆನೆನ್ಸು, ಹತ್ತತ್ರ 18-20 ಮೇಲೆ ಮೈಲೇಜ್ ಬರುತ್ತೆ ನಿಮಗೆ. ಸೊ ಇದರಲ್ಲಿ ಕೂಡ ನಿಮಗೆ 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸು, ಎಕ್ಸ್ಟ್ರಾ ಟಚ್ ಸ್ಕ್ರೀನ್ ಕೂಡ ಇದೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಯಾವ್ದು ಸರ್ ಮಾಡಲಿದು? ಸರ್ ಇದು 2013 ಮಾಡಲು, ಸಿಂಗಲ್ ಓನರ್ ಗಾಡಿ, ಶೋರೂಮ್ ರೆಕಾರ್ಡ್ ಇದೆ, ಶೋರೂಮ್ ಮೇಂಟೆನೆನ್ಸ್ ಇದೆ. ಶೋರೂಮ್ ಟ್ರ್ಯಾಕ್ ಎಲ್ಲ? ಹೌದು ಶೋರೂಮ್ 100% ಶೋರೂಮ್ ಟ್ರ್ಯಾಕ್ ಇದೆ. ಸರ್ ಡೀಸೆಲು ಒಳ್ಳೆ ಡೀಸೆಲ್ ವರ್ಷನೂ ಒಳ್ಳೆ ಮೈಲೇಜ್ ಬರುತ್ತೆ. ಏನು ಸಿಂಗಲ್ ಓನರ್ ಗಾಡಿ, 1 ಲಕ್ಷ ಹತ್ತಿರ ಓಡಿದೆ ಅಷ್ಟೇ. ಸಿಂಗಲ್ ಓನರ್ ಗಾಡಿ? ಹೌದು ಮೀಡಿಯಂ ಟೆಂಪರ್ ಆಗಿರೋದು ಅಂಥದ್ದು ಏನೂ ಇಲ್ಲ. ಹೌದು 18-20 ಈಸಿಯಾಗಿ ಬರುತ್ತೆ. 18 ಈಸಿಯಾಗಿ ಬರುತ್ತೆ. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಬೆಸ್ಟ್ ಪ್ರೈಸು 4,80,000 ಕೊಟ್ಟು ಮಾಡ್ತೀವಿ. ಅದು 460 ನಿಮ್ಮ ಚಾನಲಿಂದ ಬರೋಕ್ಕೆ ಇನ್ನೂ 10,000 ಡಿಸ್ಕೌಂಟ್ ಮಾಡಿ 4,500 ಮಾಡ್ಕೊಡ್ತೀವಿ. 4,500 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ನೋಡ್ತಾ ಇರ್ಬೋದು ಬಜೆಟಲ್ಲಿ ಹುಡ್ಕೋರಿಗೆ ಮಾರುತಿ 800 ಇದೆ, ಇದರಲ್ಲಿ AC ಬರುತ್ತೆ. ಆ್ಯಂಡ್ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನೋಡ್ತಾ ಇರ್ಬೋದು ಟೈರ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಲೋ ಬಜೆಟಲ್ಲಿ ಹುಡ್ಕೋರಿಗೆ ಇವತ್ತು ಈ ಕಾರು ಆಪ್ಷನ್ ಇದೆ. ಸರ್ ಹೇಳಿ ಸರ್, ಇದು ಮಾಡಲ್ ಯಾವುದಂತ? ಸರ್ 2004 ಮಾಡಲು, 3ನೇ ಓನರು, FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ.
4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಅದು JK ಟೈರು, ಚೈನಾ ಟೈರ್ ಅಲ್ಲ, JK ಟೈರ್ ಹಾಕಿದ್ದೀವಿ. ಹೌದು, ಲೆದರ್ ಸೀಟ್ ಇದೆ. 1 ಲಕ್ಷ ಹೇಳ್ತೀವಿ ಸರ್. ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬರೋಕ್ಕೆ 90,000 ಕುಂತ್ಕೊಂಡ್ರೆ ವ್ಯಾಪಾರಕ್ಕೂ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಆ ಕಡೆ ಈ ಕಡೆ ಪಕ್ಕ ಅಂದ್ರೆ 100% ಪಕ್ಕ ಆಗುತ್ತೆ. ನೀವು ಹೇಳ್ತೀರಾ 90,000 ಫೈನಲ್ ಮಾಡಿ. ಹೌದು, 90,000 ವ್ಯಾಪಾರಕ್ಕೆ ಪಕ್ಕ ಕುಂತ್ಕೊಂಡ್ರೆ ಇನ್ನೊಂದು 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಫೈನಲ್ 80,000 ಫೈನಲ್. ಆಜು ಬಾಜು ಮಾಡ್ಕೊಡ್ತೀವಿ. ಓಕೆ ಸರ್. ಇದು ವೈಟ್ ಕಲರ್ ವರ್ಣ ಲಕ್ಸುರಿ ಸೆಡಾನ್. ಇದು ಬಂದ್ಬಿಟ್ಟು 2 ವರ್ಣ ಇದೆ ಇವತ್ತು. ಸೊ ಈಗ ಇದು ರೇರ್ ಕಲರ್ ನಿಮಗೆ ಸಿಗೋದೇ ಇಲ್ಲ. ಆಲ್ಮೋಸ್ಟ್ ನಿಮಗೆ ವರ್ಣದಲ್ಲಿ ವೈಟೇ ಜಾಸ್ತಿ ಯೂಸ್ ಮಾಡೋದು. ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು ಹುಂಡೈಯಲ್ಲಿ. ಸೊ ಇದರಲ್ಲಿ ನಿಮಗೆ ಟಾಪ್ ಎಂಡ್ ಗಾಡಿ ಅನಿಸುತ್ತೆ, SX ಅನಿಸುತ್ತೆ ಈ ಗಾಡಿ. ಸರ್ ಇದು ಯಾವ ಸರ್ ಮಾಡಲ್ ಇದು? ಸರ್ 2014 ಮಾಡಲು SX, ಸೆಕೆಂಡ್ ಓನು 90,000 ಓಡಿದೆ. ಓಕೆ. ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡಿಕೊಡ್ತೀವಿ. ವೈಟ್ ಕಲರ್ ಗಾಡಿ ತುಂಬ ನೀಟಾಗಿದೆ. ಲೆದರ್ ಸೀಟ್ ಇದೆ, AC ಪವರ್ ಸ್ಟೀರಿಂಗ್ ಎಲ್ಲ ಇದೆ. ಹೌದೌದು, ಎಲ್ಲ ಇದೆ. ABS ಇದೆ, ಫ್ರಂಟ್ ಹೆಡ್ ಏರ್ ಬ್ಯಾಗ್ ಇದೆ, ಸ್ಟೀರಿಯೋ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಇದೆ. ಡೀಸೆಲ್ ವೆಹಿಕಲ್ SX ಡೀಸೆಲ್ ವೆಹಿಕಲ್. ಓಕೆ. 90,000 ಓಡಿದೆ. ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 5,85,000 ಹೇಳ್ತೀವಿ. ಆಯಿತಾ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ಕೆ ಬಂದು 100% ವ್ಯಾಪಾರ ಕುಂತ್ಕೊಂಡವ್ರಿಗೆ 5,70,000, ಇನ್ನೊಂದು 10,000 ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ಹೌದು, ಫ್ರೆಶ್ ಆಗಿ ಇನ್ಸೂರೆನ್ಸ್ ಮಾಡಿಕೊಡೋದು ಗಾಡಿ. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ವರ್ಣ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಸೊ ನಿಮಗೆ ಆಲ್ಮೋಸ್ಟ್ ವರ್ಣ ಸಿಗೋದೇ ಇಲ್ಲ, ಅಷ್ಟು ಕ್ರೇಜ್ ಇದೆ ಈ ಗಾಡಿಗೆ. ಲಕ್ಸುರಿ ಸೆಡಾನ್. ಸೊ ಮರ್ಸಿಡೀಸ್ ಬೆಂಜು ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಮರ್ಸಿಡೀಸ್ ಬೆಂಜಲ್ಲಿ ಕುತ್ಕೊಂಡ್ರೆ ನಿಮ್ಗೆ ಏನು ಫೀಲ್ ಬರುತ್ತೆ ಅದರ ಡಬಲ್ ಬರುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಆ್ಯಂಡ್ ಆಡಿಯೋ ಸಿಸ್ಟಮು, ಲೆದರ್ ಇಂಟೀರಿಯರ್ಸು, ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಇದೆ. ಇದು ಬಂದ್ಬಿಟ್ಟು SX ಡೀಸೆಲ್ ವೆಹಿಕಲ್ಲು. ಆರಾಮಾಗಿ ಒಂದು 17 ಬರುತ್ತೆ ಸರ್ ಮೈಲೇಜು. 22ವರೆಗೂ ಬರುತ್ತೆ. 20 ಗಂಟೆ ಆರಾಮಾಗಿ ಬರುತ್ತೆ ನಿಮಗೆ, 20 ಮೇಲೆ ಈಸಿಯಾಗಿ ಬರುತ್ತೆ. ಸರ್ ಇನ್ನೊಂದು ಸಲ ಈ ಕಾರ್ಗೆ ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ 14 ಮಾಡಲ್ ಹೇಳಿದ್ನಲ್ಲ, 100% ವಿತ್ AC 20 ಮೇಲೆ ಬರುತ್ತೆ ಮೈಲೇಜು. ಸೆಕೆಂಡ್ ಓನರ್, ನೀಟ್ ಶೋರೂಮಲ್ಲಿ ರೆಕಾರ್ಡ್ ಮೇಂಟೆನೆನ್ಸ್ ಗಾಡಿ ಇದೆ. ಆಯಿತಾ, ಶೋರೂಮ್ ಟ್ರ್ಯಾಕ್ ಇಲ್ಲ, ಶೋರೂಮ್ ರೆಕಾರ್ಡ್ ಮೇಂಟೈನ್ ಇದೆ, ಶೋರೂಮ್ ಮೇಂಟೆನೆನ್ಸ್ ಇದೆ. ಆಯಿತಾ, 5,85 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲಿಂದ ಬರೋರಿಗೆ ಒಂದು 5,70 ವಿತ್ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. ಹೌದು, ವಿತ್ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋದು. 100% ಪಕ್ಕ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಅದ್ರ ಪಕ್ಕದಲ್ಲೇ ಸೇಮು ಬಟ್ ಕಲರ್ ಚೇಂಜ್ ಅಷ್ಟೇ. ಸೊ ಇದು ಬಂದ್ಬಿಟ್ಟು ಇದು ಕೂಡ SX. ಸರ್ ಇದು ಕೂಡ ಡೀಸೆಲ್ ಗಾಡಿನ ಸರ್? ಇದು 1.6 ಡೀಸೆಲು. ಇದರಲ್ಲಿ ಕೂಡ ನಿಮಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಸರ್ ಇದು ಹೇಳಿ ಸರ್ ಡೀಟೇಲ್ಸು. ಇದು ಒನ್ ಆಫ್ ದ ಬೆಸ್ಟ್ ಕಲರ್. ಇದು ಬಂದ್ಬಿಟ್ಟು ಸರ್ ನಿಮಗೆ ನೀವೇ ಹೇಳ್ದಂಗೆ ಇದು ತುಂಬ ರೇರ್ ಕಲರು. ವೈಟ್ ಟು ಸಿಲ್ವರ್ ನಿಮಗೆ ಕಾಮನ್ ಸಿಕ್ಬಿಡ್ತು. ಇದು ತುಂಬ ರೇರ್ ಕಲರ್, ಪರ್ಪಲ್ ಕಲರ್ ತುಂಬ ರೇರ್ ಕಲರು, ನೇರಳೆ ಕಾರ್ಡು. ಆಯಿತಾ, ಶೋರೂಮ್ ರೆಕಾರ್ಡ್ ಸರ್. ಫ್ರಂಟಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 2011 ಮಾಡಲು. ಇನ್ಸೂರೆನ್ಸ್ ವ್ಯಾಲಿಡ್ ಇದೆ. ಹೌದೌದು, ಇನ್ಶೂರೆನ್ಸ್ ವ್ಯಾಲಿಡ್ ಇದೆ. ಸರ್ ನೋಡ್ತಾ ಇರ್ಬೋದು ಎಲ್ಲ ಆಪ್ಷನ್ಸ್ ಬರುತ್ತೆ ನಿಮಗೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಡಿಯೋ ಸಿಸ್ಟಮು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಇದು ಎಷ್ಟು ರನ್ ಆಗಿದೆ ಈ ವೆಹಿಕಲ್? ಇದು ಸರ್ 85,000 ರನ್ ಆಗಿದೆ. ಶೋರೂಮ್ ರೆಕಾರ್ಡು. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಸಾರಿ 1 ಲಕ್ಷ ರನ್ ಆಗಿದೆ. ಶೋರೂಮ್ ಟ್ರ್ಯಾಕ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. ಫ್ರಂಟಲ್ಲಿ 2 ಬ್ರ್ಯಾಂಡ್ ನ್ಯೂ ಟೈರ್, ಬ್ರಿಸ್ಟೋನ್ ಟೈರ್ ಇದೆ. ಇನ್ಸೂರೆನ್ಸ್ ವ್ಯಾಲಿಡ್ ಇದೆ. ಹೌದೌದು, ಇನ್ಸೂರೆನ್ಸ್ ಎಲ್ಲ ವ್ಯಾಲಿಡ್ ಇದೆ. ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಲು. ನಮ್ಮಲ್ಲಿ ಎಲ್ಲ ನಾನ್ ಆಕ್ಸಿಡೆಂಟ್ ವೆಹಿಕಲ್ ಇರೋದು. ಎಲ್ಲ ಆಕ್ಸಿಡೆಂಟ್ ಫ್ರೀ. ಹೌದು, ನಾನ್ ಆಕ್ಸಿಡೆಂಟ್ ವೆಹಿಕಲ್. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 4,85,000 ಕೊಟ್ಟು ಮಾಡ್ತೀವಿ. ಫೈನಲ್ ಟು ಫೈನಲ್ 4,55,000 ಮಾಡ್ಕೊಡ್ತೀವಿ ಸರ್. 4,55,000 ಫೈನಲ್ ಮಾಡ್ಕೊಡ್ತೀವಿ. K10 ಹುಡುಕೋರಿಗೆ ಆಲ್ಟೋ K10 ಇದೆ, ನೋಡ್ತಾ ಇರ್ಬೋದು ಸರ್. ಇದು ಟೈರ್ ನೋಡ್ತಾ ಇರ್ಬೋದು ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರ ಆಲ್ಟೋ K10ಗೆ. ಗಾಡಿ ಮಾತ್ರ ವೈಟ್ ಕಲರು, ಸಕ್ಕತ್ತಾಗಿದೆ. ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. 2011 ಮಾಡಲು ಸರ್, 3ನೇ ಓನರು. ಆಲ್ಟೋ K10 VXI, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ವೈಟ್ ಕಲರ್ ಇದೆ ಗಾಡಿ. ಗಾಡಿ ನೀಟಾಗಿ ಮೇಂಟೈನ್ ಇದೆ. 4 MRF ಟೈರ್ ಇದೆ. ಲೆದರ್ ಇಂಟೀರಿಯರ್ಸ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 2,45,000 ರೂಪಾಯಿ ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡಿ ಬಂದು 100% ವ್ಯಾಪಾರ ಕುಂತ್ಕೊಂಡವ್ರಿಗೆ 2,30 ಇನ್ನು ಸ್ವಲ್ಪ ಆಜು ಬಾಜು ಮಾಡ್ಕೊಡ್ತೀವಿ. ಆ ಕಡೆ ಈ ಕಡೆ ಪಕ್ಕ 100% ಪಕ್ಕ ಮಾಡ್ಕೊಡ್ತೀವಿ. ಅದು ನಿಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೋರಿಗೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಒನ್ ಆಫ್ ದ ಬೆಸ್ಟ್ ಕಾರ್ ಇದು ಬಂದ್ಬಿಟ್ಟು. ನಿಮಗೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈ ಕಾರಲ್ಲಿ. ಸೊ ನೋಡ್ತಾ ಇರ್ಬೋದು ಕಾರು. ಸೊ ಫೋರ್ಟ್ ಫಿಗೋ ಹುಡ್ಕೋರಿಗೆ ಫೋರ್ಟ್ ಫಿಗೋ ಇದೆ. ಕಾರೆಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. 2500 ಕಾರ್ ನಂಬರು, ಸಕ್ಕತ್ತಾಗಿದೆ, ಫ್ಯಾನ್ಸಿ ಕಾರ್ ನಂಬರು. ಆ್ಯಂಡ್ ಟೈರ್ ಎಲ್ಲ ತುಂಬ ಚೆನ್ನಾಗಿದೆ ಗಾಡಿ. ಸರ್ ಇದು ಡೀಸೆಲ್ಲ ಪೆಟ್ರೋಲ ಸರ್ ಇದು?
ಸೊ ಇದು ಬಂದ್ಬಿಟ್ಟು ಮಿಡಿಲ್ ವರ್ಷನು ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ. ಸರ್ ಇದು ಯಾವ್ದು ಸರ್ ಮಾಡಲಿ ಇದು ಫಿಗೋ? ಸರ್ 2010 ಮಾಡಲು ಫಿಗೋ 11 ರಿಜಿಸ್ಟರ್ ಆಗಿರೋ ಗಾಡಿ, 3ನೇ ಓನರ್ ಗಾಡಿ. ಗಾಡಿ ತುಂಬ ನೀಟಾಗಿದೆ, ವೈಟ್ ಕಲರ್, ನೀವು ಹೇಳಿದಂಗೆ ಫ್ಯಾನ್ಸಿ ನಂಬರ್ 2500. ಹೌದು, ನಿಮಗೆ ಇದು ಮೈಲೇಜ್ ಬಂದು ತುಂಬ ಚೆನ್ನಾಗಿ ಬರುತ್ತೆ ಸರ್. 22 ವಿತ್ AC ಬರುತ್ತೆ, ಲಾಂಗಲ್ಲಿ ಹೈವೇಲಿ 22 ವಿತ್ AC ಬರುತ್ತೆ ಸರ್. ಸ್ವಿಫ್ಟ್ ತಗೊಳ್ಳೋಕೆ ಅಂತ ಈ ಗಾಡಿ ಸರ್ ಶಿಫ್ಟ್ ತಗೊಂಡೋಗಿ 2010-11 ನೀವು ಶಿಫ್ಟ್ ಅಂತೀರಿ 3.5 ಲಕ್ಷ ರೂಪಾಯಿ ಬೇಕು. ಇದು ಚೀಪ್ ರೇಟ್, ಬಡವ್ರು ಬಾದಾಮಿ ಇದ್ದಂಗೆ. ಬಡವ್ರಿಗೆ ಇದು ಬಾದಾಮಿ ಇದ್ದಂಗೆ, ಒಳ್ಳೆ ಮೈಲೇಜ್ ಬರುತ್ತೆ ಸರ್. 2,30,000 ಹೇಳ್ತೀವಿ, ಒಳ್ಳೆ ಮೈಲೇಜ್ ಗಾಡಿ. ಒಂದು 210ವರೆಗೂ ಮಾಡ್ಕೊಡ್ತೀವಿ ಸರ್. 210 ಫೈನಲ್ ಮಾಡ್ಕೊಡ್ತೀವಿ. ಓಕೆ ಸರ್. ಸೊ ಇವಾಗ ನೀವು ಸ್ವಲ್ಪ ಹಳೆ ಮಾಡೋದು ಫಿಗೋ ನೋಡಿದ್ರಲ್ಲ, ಹೊಸ ಮಾಡೋದು ಫಿಗೋ ಇಲ್ಲಿದೆ ನೋಡ್ತೇವೆ. ಆಸ್ಪೈರು ಸೇಮ್ ಬರುತ್ತೆ, ಬಟ್ ಇದು ಸಡನ್ ವೆಹಿಕಲ್ಲು. ಸೊ ಹಿಂದೆ ನಿಮಗೆ ಡಿಕ್ಕಿ ಎಲ್ಲ ಬರುತ್ತೆ. ಕಾರ್ ನಂಬರ್ ನೋಡ್ತೇವೆ ಇರ್ಬೋದು, 1729 ಕಾರ್ ನಂಬರು. ಇದು ಕೂಡ ಒಂದು ಒಳ್ಳೆ ಮೈಲೇಜ್ ಬರುತ್ತೆ. ಗಾಡಿ ಎಲ್ಲ ಈ ಥರ ಇದೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಮಿಡಿಲ್ ವರ್ಷನ್ ಆಸ್ಪೈರು. ಸರ್ ಹೇಳಿ ಸರ್ ಇದು ಡೀಟೇಲ್ಸ್ ಈ ಕಾರ್ ಬಗ್ಗೆ. 2015 ಮಾಡಲು, ಸಿಂಗಲ್ ಓನರ್, ವೈಟ್ ಕಲರು. ನೀವು ನೋಡ್ದಂಗೆ ಹೌದು ಡೀಸೆಲ್ ವೆಹಿಕಲ್. ನೀವು ನೋಡ್ದಂಗೆ ನೋಡಿ, ಟೈರ್ ಕಂಡೀಷನ್ ನೋಡಿ, 90% ಟೈರ್ ಇದೆ, MRF ಟೈರ್ ಇದೆ, 4 MRF ಟೈರ್ ಇದೆ, 90% ಟೈರ್ ಇದೆ, ವೈಟ್ ಕಲರ್, ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಸರ್. ಇದು ಕೂಡ ಒಳ್ಳೆ ಮೈಲೇಜ್ ಬರುತ್ತೆ, 100% ಮೈಲೇಜ್ ಸರ್. ನಿಮಗೆ ಫೀಗ್ ಫೋರ್ಡಲ್ಲಿ ಎಲ್ಲ ಗಾಡಿನೂ ಒಳ್ಳೆ ಮೈಲೇಜ್ ಬರುತ್ತೆ. ಸೊ 20 ಗಂಟೆ 100%. ಇನ್ಬಿಲ್ಟ್ ಕ್ವಾಲಿಟಿ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ಸರ್. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಇದೆ. ಏರ್ ಬ್ಯಾಗ್ ಬರುತ್ತೆ, ಏರ್ ಬ್ಯಾಗ್ ಫ್ರಂಟಲ್ಲಿ ಏರ್ ಬ್ಯಾಗ್ ಬರುತ್ತೆ. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತೀವಿ ಸರ್? 5 ಲಕ್ಷ ರೂಪಾಯಿ ಕೋಟ್ ಮಾಡ್ತೀವಿ ಸರ್. ಆಯ್ತಾ, ವ್ಯಾಪಾರ ಕುಂತ್ಕೊಂಡವ್ರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ಒಂದು 480ವರೆಗೂ ಮಾಡಿಕೊಡ್ತೀವಿ. 480 ಗಂಟೆ ಮಾಡಿಕೊಟ್ಬಿಡ್ತೀರಾ? ನಾವು ವೈಟ್ ಕಲರ್ ಕಾರ್ಗೆ ಹುಡುಕ್ತಾ ಇರ್ತೀರಾ. ಈ ವಿಡಿಯೋದಲ್ಲಿ ನಿಮಗೆ ಹತ್ತತ್ರ 10-12 ಕಾರ್ ವೈಟ್ ಕಲರೇ ಇದೆ, ನೋಡ್ತಾ ಇರ್ಬೋದು. ವರ್ಣ ಇದೆ, K10 ಇದೆ, ಫಿಗೋ 2 ಆಸ್ಪೈರು, ಮತ್ತು K10 ಮತ್ತು ಎರ್ಟಿಗಾ i20 ಆ್ಯಂಡ್ ಈಚೆ ಒಂದು i20. ಆ್ಯಂಡ್ ಇದ್ರ ಹಿಂದ್ಗಡೆ ಕೂಡ ನಿಮಗೆ ವೈಟ್ ಕಲರ್ ಇದೆ, ನೋಡ್ತಾ ಇರ್ಬೋದು. ವೈಟ್ ಕಲರ್ ಒನ್ ಆಫ್ ದ ಬೆಸ್ಟ್ ಕಲರು, ಯಾಕಂದರೆ ಫ್ಯಾನ್ಸಿ ಆಗಿರುತ್ತೆ. ಇದು ಒಂಥರ ಪ್ರೆಸ್ಟೇಜ್ ಥರ ವೈಟ್ ಕಲರು. ಸರ್ ಹೇಳಿ ಸರ್, ಇದು ಯಾವುದಿದು K10 ಇನ್ನೊಂದು? ಸರ್ 2015 ಮಾಡಲು VXI, AC, ಪವರ್ ಸ್ಟೇರಿಂಗ್, ಫ್ರಂಟ್ ಹೆಡ್ ಪವರ್ ವಿಂಡೋ, ಶೋರೂಮ್ ರೆಕಾರ್ಡ್ ಇದೆ. ಹೌದು, ಶೋರೂಮ್ ಟ್ರ್ಯಾಕ್ ಇದೆ. 70,000 ಓಡಿದೆ. 3,80,000 ಹೇಳೋದು. ಒಂದು 360 ಫೈನಲ್ ಮಾಡಿ, 360 ಫೈನಲ್ ಮಾಡ್ಕೊಡ್ತೀವಿ. ಓನರ್ಶಿಪ್ ಸರ್ ಇದು? ಸಿಂಗಲ್ ಓನರ್, ಶೋರೂಮ್ ರೆಕಾರ್ಡ್, ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. 100% ಶೋರೂಮ್. ಫೈನಲ್ ಪ್ರೈಸ್ ಏನು ಕೊಡ್ತೀರಾ ಸರ್? ಸರ್ ಒಂದು 350 ಮಾಡ್ಕೊಡ್ತೀವಿ ಸರ್. 350 ಫೈನಲ್ ಮಾಡ್ಕೊಡ್ತೀವಿ. ಓಕೆ. ಸೊ ಇದು ಕೂಡ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಆಲ್ಟೋ K10 ಒನ್ ಆಫ್ ದ ಬೆಸ್ಟ್ ಕಾರು. ನಿಮಗೆ ಲೋ ಮೇಂಟೆನೆನ್ಸ್ ಇರುತ್ತೆ ಆ್ಯಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಗಾಡಿ ಎಲ್ಲ ಈ ಥರ ಇದೆ. ಸೊ ಅದ್ರ ಪಕ್ಕದಲ್ಲೇ ಇವಾಗ ಎರ್ಟಿಗಾ ಇದೆ. ಇದು ಬಂದುಬಿಟ್ಟು ಪೆಟ್ರೋಲ್ ವೆಹಿಕಲ್ ಎರ್ಟಿಗಾ. ಸೊ ಇದು ಬಂದುಬಿಟ್ಟು ಆ್ಯನಿವರ್ಸರಿ ಎಡಿಷನ್ನು ಪೆಟ್ರೋಲ್ ವೆಹಿಕಲ್ಲು. ಗಾಡಿ ನಂಬರು 8158 KH05 MS 8158 ವೆಹಿಕಲ್ಲು. ಸರ್ ಹೇಳಿ ಸರ್, ಇದು ವೆಹಿಕಲ್ಲು ಸ್ಟಾರ್ಟ್ ಇದೆ ಸರ್. 2016 ಮಾಡಲು, ಸೆಕೆಂಡ್ ಓನರು, ಎರ್ಟಿಗಾ. ಫಾಸ್ಟ್ ಮೂವಿಂಗ್ ವೆಹಿಕಲ್ ಇದೆ, ವೈಟ್ ಕಲರ್ ಇದೆ, ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಲು. ಫ್ರಂಟಲ್ಲಿ ಒಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 80,000 ಓಡಿದೆ. ಓನರ್ಶಿಪ್ ಸಿಂಗಲ್ ಓನರ್? ಸೆಕೆಂಡ್ ಓನರ್ ಗಾಡಿ. ಇನ್ಸೂರೆನ್ಸ್ ವ್ಯಾಲಿಡ್ ಇದೆ. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 6,80,000 ಹೇಳ್ತೀವಿ. 6,60,000 ಮಾಡ್ಕೊಡ್ತೀವಿ ಸರ್, ನೆಗೋಷಿಯಬಲ್ ಮಾಡಿ. 660ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಸೊ ನೋಡ್ತಾ ಇರ್ಬೋದು, ಫಾಸ್ಟ್ ಮೂವಿಂಗ್ ವೆಹಿಕಲ್ಲು. ಇದು ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ನಿಮಗೆ. ಸೊ ರೀಸೇಲ್ ವ್ಯಾಲ್ಯೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಆರಾಮಾಗಿ ಒಂದು 6+1 ಸೀಟಿಂಗ್ ಬರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಕೂಡ ನಿಮಗೆ ಏರ್ ಬ್ಯಾಗು ಆ್ಯಂಡ್ ಟಚ್ ಸ್ಕ್ರೀನ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮು. ಸೊ ಇದು ಬಂದ್ಬಿಟ್ಟು ಆ್ಯನಿವರ್ಸರಿ ಎಡಿಷನ್ ಅಂತಾರೆ. ಸೊ ನೋಡ್ತಾ ಇರ್ಬೋದು, ಆ್ಯನಿವರ್ಸರಿ ಎಡಿಷನು. ಟೈರ್ ಎಲ್ಲ ತುಂಬ ಚೆನ್ನಾಗಿದೆ, ಕಸ್ಟಮರ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಎರ್ಟಿಗಾ VXI ಗಾಡಿ ತುಂಬ ಬೊಂಬಾಟಾಗಿದೆ ಕಲರು. ಸೊ ಇದರಲ್ಲಿ ನಿಮಗೆ ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ, ನೋಡ್ತಾ ಇರ್ಬೋದು. ಡ್ರೈವರ್ ಏರ್ ಬ್ಯಾಗು ಆ್ಯಂಡ್ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ. ಅಡಿಷ್ನಲ್ ಆಗಿ ನಿಮಗೆ ಟಚ್ ಸ್ಕ್ರೀನ್ ಹಾಕ್ಸಿದ್ದಾರೆ, ಇದರಲ್ಲಿ ಬರೋಲ್ಲ. ಸೊ ಅಡಿಷ್ನಲ್ ಆಗಿ ಹಾಕ್ಸಿದ್ದಾರೆ. ಆ್ಯಂಡ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸರ್ ಈ ಗಾಡಿಗೆ ಏನು ಹೇಳಿದ್ದು ಸರ್ ಫೈನಲ್ ಪ್ರೈಸು? ಸರ್ 6,80,000 ಹೇಳಿದ್ದೀವಿ. ಒಂದು 660ವರೆಗೂ ಫೈನಲ್ ಮಾಡ್ಕೊಡ್ತೀವಿ. ಹೌದು, ಫಾಸ್ಟ್ ಮೂವಿಂಗ್ ವೆಹಿಕಲ್ ತುಂಬ ಡಿಮ್ಯಾಂಡ್ ಇರೋ ವೆಹಿಕಲ್ಲಿಗೆ ಎರ್ಟಿಗಾ. ನೀವು ಅದೇ ಇನೋವಾ ನೋಡ್ತೀವಿ ಅಂದರೆ 12 ಲಕ್ಷ ರೂಪಾಯಿ ಮೇಲೆ ಹೊಟ್ಟೋಗ್ಬಿಡುತ್ತೆ ಇನೋವಾ. ಪೆಟ್ರೋಲ್ ವೇರಿಯಂಟ್ರಿಗೆ ಸ್ವಲ್ಪ ಕಮ್ಮಿ ಇದು. ಹೌದೌದು, ಬೆಸ್ಟ್ ವೆಹಿಕಲ್ಲು.
ಒಳ್ಳೆ ಮೈಲೇಜ್ ವೆಹಿಕಲ್, ಬೆಸ್ಟ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು i20 ಹುಡ್ಕೋರು, ಇಲ್ಲಿ ಒಂದು i20 ಇದೆ, ಗಾಡಿ 2604 ಗಾಡಿ ನಂಬರು. ಸರ್ ಇದು ಡೀಸೆಲ್ಲ ಪೆಟ್ರೋಲ ಸರ್ ಇದು? ಸರ್ ಇದು ಪೆಟ್ರೋಲ್ ಮ್ಯಾಗ್ನಾ, AC ಪವರ್ ಶೇರಿಂಗ್ ಇದೆ, 4 ಪವರ್ ವಿಂಡೋಸ್ ಇದೆ, 2010 ಮಾಡಲು. ಸರ್ 86,000 ಓಡಿದೆ. ಆಯಿತಾ ಸರ್ ಈ ಕಾರ್ಗೆ ಓನರ್ಶಿಪ್ ಏನಾಗಿದೆ ಸರ್? ಓನರ್ಶಿಪ್ ಅದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಜಾಸ್ತಿ ಅಂದರೆ 4 ಓನರ್ ಆಗಿದೆ ಸರ್. ತುಂಬ ನೀಟಾಗಿದೆ ಗಾಡಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ವಿತ್ MRF, ಅಲಾಯ್ ವೀಲ್ಸು, ವೈಟ್ ಕಲರ್ ಲೆದರ್ ಸೀಟ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಆಂಡ್ರಾಯ್ಡ್ ಸಿಸ್ಟಮ್? ಹೌದು, ಒಳ್ಳೆ ವರ್ತ್ಫುಲ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ನಿಮಗೆ. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 3 ಲಕ್ಷ ಹೇಳ್ತಾ ಇದ್ದೀವಿ. 3 ಲಕ್ಷ ಹೇಳ್ತಾ ಇದ್ದೀರಾ? ಹೌದೌದು ಸರ್, ನಿಮ್ಮ ಕಡೆಯಿಂದ ಬಂದು ವ್ಯಾಪಾರ ಮಾಡೋರಿಗೆ 100% ಫೈನಲ್ ಮಾಡ್ಕೊಂಡು ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಒಂದು 275ವರೆಗೂ ಮಾಡ್ಕೊಡ್ತೀವಿ. 3 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ, ಫೈನಲ್ 275 ಫೈನಲ್ ಮಾಡಿ ಮಾಡ್ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು ಅಡಿಷನಲ್ ಆಗಿ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ಎಷ್ಟು ರನ್ ಆಗಿದೆ ಅಂತ ಹೇಳಿದ್ದು? 86,000 ಓಡಿದೆ. ಅಡಿಷನಲ್ ಆಗಿ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ಪೆಟ್ರೋಲ್ ವೆಹಿಕಲ್ಲು. ಸೊ ನಿಮ್ಗೆ 100% ಅಂದರೆ ನಿಮಗೆ ಟೆಸ್ಟೆಡ್ ಎಲ್ಲ ಸಿಗುತ್ತೆ. ಮೆಕ್ಯಾನಿಕ್ನ ಕರ್ಕೊಬಂದು ನೀಟಾಗಿ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಗಾಡಿನ ತೊಗೊಂಡೋಗ್ಬಿಡ್ಬೋದು ಅಲ್ವಾ ಸರ್? ಹೌದು. i10 ಹುಡ್ಕೋರಿಗೆ i10 ಇದೆ, ಒನ್ ಆಫ್ ದ ಬೆಸ್ಟ್ ಕಲರ್. ಇದು ಬಂದ್ಬಿಟ್ಟು ಮಿಡಿಲ್ ವರ್ಷನು i10, ಬೆಸ್ಟ್ ಪೆಟ್ರೋಲ್ ವೆಹಿಕಲು. ನಿಮಗೆ ಹುಂಡೈಯಿಂದ ನಿಮಗೆ ಒಳ್ಳೊಳ್ಳೆ ಸರ್ವಿಸ್ ಎಲ್ಲ ಇರುತ್ತೆ, ಆಲ್ರೌಂಡ್ ಎಲ್ಲ ಕಡೆ ನಿಮಗೆ ಈ ಕಾರ್ಗೆ ಸರ್ವಿಸ್ ಎಲ್ಲ ಸಿಗುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸರ್ ಇದು ಯಾವ ಸರ್ ಮಾಡಲ್ ಇದು i10? ಸರ್ 2008 ಮಾಡಲು, 3ನೇ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 8 ಮ್ಯಾಗ್ನಾ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಹಿಂದೆ ರೇರ್ ವೇಪರ್. ಸರ್ i10 ಕೂಡ ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್? i10 ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಸರ್ ಲಾಂಗು ಕೂಡ ಇದು 1.2 ಆಗಿರೋದ್ರಿಂದ ಲಾಂಗು ಕೂಡ ಆರಾಮಾಗಿ ತಗೊಂಡೋಗ್ಬಿಡ್ಬೋದು. ಸರ್ ಇದು ಓನರ್ ಏನು ಹೇಳಿದ್ದು? 3ನೇ ಓನರ್ ಆಗಿದೆ ಸರ್. ಎಷ್ಟು ರನ್ ಆಗಿದೆ ಸರ್ ವೆಹಿಕಲ್? 80,000 ಓಡಿದೆ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 2,10,000 ಹೇಳ್ತಾ ಇದ್ದೀವಿ. ಆಯಿತಾ, 2 ಲಕ್ಷ ಫೈನಲ್ ಮಾಡ್ಕೊಡ್ತೀವಿ. ನಿಮ್ಮ ಚಾನಲಿಂದ ಬರೋರಿಗೆ ಇನ್ನೊಂದು 10,000 ಡಿಸ್ಕೌಂಟ್ ಮಾಡಿ 190 ಮಾಡ್ಕೊಡ್ತೀವಿ. 190? ಹೌದು. ಸ್ಯಾಂಟ್ರೋ ಹುಡ್ಕೋರಿಗೆ ಸ್ಯಾಂಟ್ರೋ ಇದೆ ವಿತ್ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿ. ಸೊ ಅಲಾಯ್ ವೀಲ್ಸ್ ಎಲ್ಲ ಇದೆ, ಒನ್ ಆಫ್ ದ ಬೆಸ್ಟ್ ಕಾರು, 2014 ಮಾಡಲು. ಸೊ ಆಲ್ಮೋಸ್ಟ್ ನಿಮಗೆ 14 ಮಾಡಲು ಸಿಗೋದೇ ಇಲ್ಲ. ಸರ್ ಹೇಳಿ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸು. ಸರ್ 2014 ಮಾಡಲು ನೀವು ಹೇಳ್ದಂಗೆ ಸ್ಯಾಂಟ್ರೋ ಏನಿಲ್ಲ, 2007-8 ಸಿಗೋದು ಜಾಸ್ತಿ. ನಿಮಗೆ 14 ಮಾಡಲು ಸಿಂಗಲ್ ಓನರ್, 5/5 ಬ್ರ್ಯಾಂಡ್ ನ್ಯೂ ಟೈರು ವಿತ್ ಅಲಾಯ್ ವೀಲ್ಸ್ ಇದೆ. AC ಪವರ್ ಸ್ಟೇರಿಂಗ್, ಫ್ರಂಟ್ ಆ್ಯಂಡ್ ಪವರ್ ವಿಂಡೋ. ಫ್ರಂಟ್ ಆ್ಯಂಡ್ ಪವರ್ ವಿಂಡೋ ಇದೆ. ಹೌದು, ಲೆದರ್ ಸೀಟು. ಸರ್ ವೆಹಿಕಲ್ ಸರ್ 74,000 ಓಡಿದೆ. ಓಕೆ ಸರ್, ಈ ವೆಹಿಕಲ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 3,20,000 ಹೇಳ್ತೀವಿ, ಒಂದು 290ವರೆಗೂ ಮಾಡ್ಕೊಡ್ತೀವಿ ಸರ್. 290 ಫೈನಲ್ ಮಾಡ್ಕೊಡ್ತೀವಿ. ಸರ್ ನಿಮಗೆ ಪವರ್ ಸ್ಟೇರಿಂಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡೀಲಿ, ಆಡಿಯೋ ಸಿಸ್ಟಮು ಕೂಡ ಎಲ್ಲ ಬರುತ್ತೆ. ಸೊ ಲೆದರ್ ಇಂಟೀರಿಯರ್ಸು, ಡ್ಯುಯಲ್ ಟೋನು ಎಲ್ಲ ಬರುತ್ತೆ. ಸರ್ ಏನು ಹೇಳಿದ್ರು? 290 ಫೈನಲ್? 290 ಫೈನಲ್ ಮಾಡ್ಕೊಡ್ತೀವಿ. GLS ಪ್ಲಸ್ ಇದೆ? GLS ಪ್ಲಸ್ ಇದು. ಓಕೆ ಸರ್. ಬಜೆಟಲ್ಲಿ ಪವರ್ ಸ್ಟೇರಿಂಗು, AC ಇರೋ ಕಾರು, ಒನ್ ಆಫ್ ದ ಬೆಸ್ಟ್ ಕಾರ್ ಇದು. ಸೊ ಇದರಲ್ಲಿ ನಿಮಗೆ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಲರ್ನಿಂಗ್ ಪರ್ಪಸ್ಗಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಲರ್ನಿಂಗ್ ಪರ್ಪಸ್ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರ, ಇವಾಗ ಬ್ರ್ಯಾಂಡ್ ನ್ಯೂ ಕಾರ್ ತೊಗೊಬೇಕಂತ ಪ್ಲ್ಯಾನ್ ಮಾಡ್ತಿರ್ತೀರ. ಸೊ ಇನ್ನೂ ನಿಮಗೆ ಡ್ರೈವಿಂಗೇ ಬರೋಲ್ಲ. ಫಸ್ಟ್ ಈ ಥರ ಕಾರೆಲ್ಲ ತೊಗೊಂಡು ಆರಾಮಾಗಿ ಕಲ್ತ್ಕೊಂಡ್ಬಿಟ್ಟು ಆಮೇಲೆ ಬೇಕಿದ್ರೆ ನಿಮಗೆ ಹೊಸ ಕಾರ್ ತೊಗೊಬೋದು, ಅಥವಾ ಇಲ್ಲೇ ಎಕ್ಸ್ಚೇಂಜ್ ಮಾಡಿಕೊಂಡು ಸ್ವಲ್ಪ ಪ್ರೀಮಿಯಮ್ ಕಾರ್ ಕೂಡ ಹೋಗ್ಬಿಡ್ಬೋದು. ಸರ್ ಹೇಳಿ ಸರ್, ಈ ಕಾರು ಕಡಿಮೆ ಬಜೆಟಲ್ಲಿ ಹುಡ್ಕೋರಿಗೆ ಏನು ಪ್ರೈಸ್ ಕೊಡ್ತೀರಾ ಸರ್? ಸರ್ ಇದು 2002 ಮಾಡಲು, ಇದು 4 ಓನರ್ ಆಗಿದೆ, FC ಇನ್ಸೂರೆನ್ಸ್ ವ್ಯಾಲಿಡ್ ಇದೆ. ಒಂದು 95,000 ಹೇಳೋದು, ಒಂದು 80,000 ಮಾಡ್ಕೊಡ್ತೀವಿ ಸರ್, ಫೈನಲ್ ಟು ಫೈನಲು. 80,000 ಫೈನಲ್? ಹೌದು, 80,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು ಸ್ವಿಫ್ಟು 4 ಕೂಡ ಮ್ಯಾಗ್ವಿಲ್ ಇದೆ. ಸರ್ ಇದು ಡೀಸೆಲ್ಲ ಪೆಟ್ರೋಲ ಸರ್? ಇದು ಪೆಟ್ರೋಲ್ VXI 2005 ಮಾಡಲು, VXI, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, 4 ಅಲಾಯ್ ವೀಲ್ಸ್ ಇದೆ, ಲೆದರ್ ಸೀಟ್ ಇದೆ, ವೈಟ್ ಕಲರ್ ಗಾಡಿ. ವೈಟ್ ಕಲರ್. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 2,20,000 ಹೇಳ್ತೀವಿ ಸರ್, ಒಂದು 210ವರೆಗೂ ಮಾಡ್ಕೊಡ್ತೀವಿ. 210 ಗಂಟೆ ಹೌದು ಮಾಡ್ಕೊಡ್ತೀವಿ. ಪೆಟ್ರೋಲ್ ವೆಹಿಕಲ್? ಪೆಟ್ರೋಲ್ ವೆಹಿಕಲ್.
ಸೊ ನೋಡ್ತಾ ಇರ್ಬೋದು ವೈಟ್ ಕಲರ್ i20 ಸ್ಪೋರ್ಟ್ಸ್ ವೆಹಿಕಲ್ಲು ಅಲೈ ವೀಲ್ಸ್ ಎಲ್ಲ ಬರುತ್ತೆ ನಿಮಗೆ. ಆ್ಯಂಡ್ ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ i20 ಸ್ಪೋರ್ಟ್ಸು ಡೀಸೆಲು. ಸೆಕೆಂಡ್ ಓನರು 66,000 ರನ್ ಆಗಿದೆ. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 4,80,000 ಕೊಟ್ಟು ಮಾಡ್ತಾ ಇದ್ದೀವಿ. ಒಂದು 4,60,000 ಆಜು ಬಾಜು ಫೈನಲ್ ಮಾಡ್ಕೊಡ್ತೀವಿ. ಆ ಕಡೆ ಈ ಕಡೆ ಫೈನಲ್. ಹೌದು ಹೌದು ಹೌದು. ಓಕೆ ಸರ್ ಇದು ಡೀಸೆಲ್ ಕೂಡ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಡೀಸೆಲ್ಲು ಸ್ಪೋರ್ಟ್ಸ್ ವರ್ಷನ್ನು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸೊ ಇದು ಸ್ವಲ್ಪ ಹಳೆಯ ಶೇಪ್ಗಿಂತ ಇದು ಮಿಡಲ್ ಶೇಪ್. ಹೌದು ಮಿಡಲ್ ಶೇಪ್ ಇದು. ಇದು 10ಗೋ 15 ಎಲ್ಲ ಮಿಡಲ್ ಶೇಪ್ ಇದು. ಹೌದು. ಸೊ ಬೀಟ್ ಇದೆ ಯಾವ ಸರ್ ಅದು ಮಾಡಲು ಬೀಟ್? ಸರ್ ಬೀಟ್ ಬಂದು ನಿಮಗೆ 2012 ಮಾಡಲು ಡೀಸೆಲು 2,10,000 ಹೇಳ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ವೈಟ್ ಕಲರು ಒಂದು 2 lakhsವರೆಗೂ ಮಾಡ್ಕೊಡ್ತೀವಿ. 2 lakhs ಗಂಟೆ ಫೈನಲ್ ಮಾಡ್ಕೊಡ್ತೀವಿ. ಸರ್ ಬೀಟಲ್ಲಿ ಡೀಸೆಲ್ಲು ಒಳ್ಳೆ ಮೈಲೇಜ್ ಬರುತ್ತೆ. ಯಾಕಂದರೆ ಚಿಕ್ಕ ಡೀಸೆಲ್ ಇಂಜನು, ಲೋ ಬಡ್ಜೆಟ್ ವೆಹಿಕಲ್ಲು, ಡೀಸೆಲ್ಲು ಹತ್ತಿರ ನಿಮಗೆ 22-23 ಗಂಟೆ ಮೈಲೇಜ್. 22-23 ಮೈಲೇಜ್ ಒಳ್ಳೆ ಮೈಲೇಜ್ ಬರುತ್ತೆ. ಏನು ಹೇಳಿದ್ದು ಸರ್ ಪ್ರೈಸು? ಸರ್ 210 ಕೊಟ್ಟು ಮಾಡ್ತಾ ಇದ್ದೀವಿ. ಆಯ್ತು 2 lakhsವರೆಗೂ ಫೈನಲ್ ಮಾಡ್ಕೊಡ್ತೀವಿ. ಮಾಡಲಿ ಸರ್ 2012 2012 ಮಾಡಲು ಸೆಕೆಂಡ್ ಓನರು. ಫೋರ್ಡ್ ಫಿಯೆಸ್ಟಾ ಹುಡುಗರಿಗೆ ಫೋರ್ಡ್ ಫಿಯೆಸ್ಟಾ ನೋಡ್ತಾ ಇರ್ಬೋದು. ಲಕ್ಸುರಿ ಸಡನ್ ಇದು ಕೂಡ ನಿಮಗೆ ಇನ್ಬಿಲ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹೇಳಿ ಸರ್ ಕಾರ್ ಈ ಬಗ್ಗೆ. ಸರ್ 2006 ಮಾಡಲು ಗಾಡಿ. FC ಇನ್ಸೂರೆನ್ಸ್ ವ್ಯಾಲಿಡ್ ಇದೆ. EXI AC ಪವರ್ ಸೆಕ್ 4 ಪವರ್ ವಿಂಡೋಸು ವಿತ್ ಲೆದರ್ ಸೀಟ್ ಎಲ್ಲ ಇದೆ. ಹೌದೌದು. ಎಷ್ಟು ರನ್ ಆಗಿದೆ ಈ ವೆಹಿಕಲ್ ಇದು? ಸರ್ ಇದು 88,000 ರನ್ ಆಗಿದೆ ಇದು. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 1,60,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ 1.5ವರೆಗೂ ಮಾಡ್ಕೊಡ್ತೀವಿ. 1.5 ಫೈನಲ್ ಮಾಡ್ಕೊಡ್ತೀವಿ. ಸರ್ ನೋಡ್ತಾ ಇರ್ಬೋದು ಇನ್ನೂ ಒಂದು ಗೂಳಿ ನಮ್ಮ ವಿಡಿಯೋದಲ್ಲಿ, ಎರಡನೇ ಗೂಳಿ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಈ ಥರ ಇದೆ ನಿಮಗೆ. ಒನ್ ಆಫ್ ದ ಬೆಸ್ಟ್ ಕಲರ್ ಇದು ಬಂದ್ಬಿಟ್ಟು ಫ್ಯಾನ್ಸಿ ಲುಕ್ಗೆ ಮಾತ್ರ ಎಕ್ಸಲೆಂಟಾಗಿ ಕಾಣಿಸುತ್ತೆ ನಿಮಗೆ. ಒಳಗಡೆ ಬಂದ್ಬಿಟ್ಟು ನಿಮಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸ್ಕಾರ್ಪಿಯೋ ಹುಡ್ಕೋರಿಗೆ ಒನ್ ಆಫ್ ದ ಬೆಸ್ಟ್ ಕಾರು. ಆಫ್ ರೋಡ್ಗೆ ಆನ್ ರೋಡ್ಗೆ ಎಕ್ಸಲೆಂಟ್ ಆಗಿರುತ್ತೆ ಕಾರ್ ಮಾತ್ರ. ಕಾರೆಲ್ಲ ಈ ಥರ ಇದೆ ನಿಮಗೆ. ಕಾರ್ ನಂಬರ್ ಬಂದ್ಬಿಟ್ಟು 6055. ಸರ್ ಹೇಳಿ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸು. ಸರ್ ಸ್ಕಾರ್ಪಿಯೋ SLX ನೀವು ಹೇಳ್ದಂಗೆ ಭಯಂಕರ ಗೂಳಿ ಗಾಡಿ ಇದು. ಐರಾವತ. ಹೌದು. ಆಫ್ ರೋಡ್ಗೆ ಕಿಂಗು ಎರಡಕ್ಕೂ ಕಿಂಗೇನೆ ಇದು. ಸರ್ 2013 ಮಾಡಲು ಸಿಂಗಲ್ ಓನರ್ ಗಾಡಿ. 6,80,000 ಹೇಳೋದು. ಒಂದು 6 ಲಕ್ಷದ ಆಜು ಬಾಜು ಫೈನಲ್ ಮಾಡ್ಕೊಡೋದು. 660 ನಿಮಗೆ ಆ ಕಡೆ ಈ ಕಡೆ ಪಕ್ಕ ಆಗುತ್ತೆ. ನೋಡ್ತಾ ಇರ್ಬೋದು 7+1 ಸೀಟಿಂಗು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗುತ್ತೆ. ಸ್ಕಾರ್ಪಿಯೋ ಓಡಿಸೋರೆ ಮತ್ತೆ ಸ್ಕಾರ್ಪಿಯೋ ತಗೊಳ್ಳೋದು. ಯಾಕಂದರೆ ಈ ಗಾಡಿಗೆ ಒಂದು ಸಲ ಸೆಟ್ ಆಗಿಬಿಟ್ರೆ ನಿಮ್ಗೆ ಯಾವ ಗಾಡಿನೂ ಓಡಿಸೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ನೋಡ್ತಾ ಇರ್ಬೋದು ನಿಮಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಏರ್ ಬ್ಯಾಗು, ಆಡಿಯೋ ಸಿಸ್ಟಮು, ಲೆದರ್ ಇಂಟೀರಿಯರ್ಸು, ಆಮ್ರೆಸ್ಟು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 8 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು ಈ ಗಾಡಿಯಲ್ಲಿ. 8 ಪೀಪಲ್ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಬೆಸ್ಟ್ ಕಾರು ಸರ್. ಈ ಗಾಡಿಗೆ ಏನು ಹೇಳಿದ್ದು ಪ್ರೈಸು ಫೈನಲ್ಲು? ಸರ್ 6,80,000 ಒಂದು 6,60,000ವರೆಗೂ ಮಾಡ್ಕೊಡ್ತೀವಿ. ಇನೋವಾ ಹುಡ್ಕೋರ್ಗೆ ಇನೋವಾ ಇದೆ ನೋಡ್ತಾ ಇರ್ಬೋದು. ಫ್ಯಾಮಿಲಿ ಗಾಡಿ ಅಂತಲೇ ಹೇಳ್ಬೋದು. ಇದು ಹೈವೇಗೆ ಬಂದ್ಬಿಟ್ಟು ಕಿಂಗು ಈ ಗಾಡಿ. ಹೇಳಿ ಸರ್. ಹಿಂಗಿದೆ 4 ಓನರ್. 2009 ಮಾಡಲು 4 ಓನರ್, 4th ಓನರ್ ಗಾಡಿ. ಹೌದು. ಆರಾಮಾಗಿ ಹತ್ತತ್ರ ಈ ಕಾರ್ ಒಂದು 4 ಲಕ್ಷ ಕಿಲೋಮೀಟರ್ ಗಂಟೆ ಈಸಿಯಾಗಿ ಹೋಗ್ಬಿಡುತ್ತೆ. 6 ಲಕ್ಷದವರೆಗೂ ಓಡುತ್ತೆ. 6 ಲಕ್ಷದವರೆಗೂ ನೀಟಾಗಿ ಮೇಂಟೈನ್ ಆಗಿದೆ. ಈಗ 4 ಓನರ್ ಅನ್ನೋದು ಬಿಟ್ಟರೆ ಗಾಡಿ ನೀಟಾಗಿ ಮೇಂಟೈನ್ ಆಗಿದೆ. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 5,50,000 ಹೇಳ್ತಾ ಇದ್ದೀವಿ. ಒಂದು 5,30 ಇಲ್ಲ 5,35 5,35 5,30ವರೆಗೂ ಮಾಡ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಸೊ 5,30 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇನ್ನು ಆ ಕಡೆ ಈ ಕಡೆ ಆಗುತ್ತೆ. ಸೊ ಇವ್ರ ಶೋರೂಮಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಕಾರೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ 100% ಲೋನ್ ಕೂಡ ಆಗುತ್ತೆ ನಿಮಗೆ. ಸರ್ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ? ಸರ್ ನಮ್ಮಲ್ಲಿ ಲೋನ್ ಆಪ್ಷನ್ ಕೊಡ್ತೀವಿ. ಆಯಿತು 1 ಇಯರ್ ಇಂಜಿನ್ ವಾರಂಟಿ ಪ್ಲಸ್ 1 ಆಯಿಲ್ ಚೇಂಜು ಪ್ಲಸ್ 1 ವರ್ಷ ಗೇರ್ ಬಾಕ್ಸ್ ವಾರಂಟಿ ಮಾಡ್ಕೊಡ್ತೀವಿ. ಹೌದು. ಮಾಡಲು ಗಾಡಿಗಳಿಗೆ ನಮ್ಮ ಹತ್ರ ಒಂದು ಪ್ಯಾಕೇಜ್ ಇದೆ. ಅದನ್ನು ಮಾಡ್ತಾವಣವ್ರಿಗೆ ಒಳ್ಳೆ ಪ್ಯಾಕೇಜಲ್ಲಿ ಮಾಡ್ಕೊಡ್ತೀವಿ. ಹೌದು, ಪ್ಯಾಕೇಜ್ ಹೇಳ್ತೀವಿ. ಅದು ವರ್ತ್ಫುಲ್ ನಿಮಗೆ. 1 ಆಯಿಲ್ ಚೇಂಜ್ ಮಾಡ್ಕೊಡ್ತೀವಿ. 2 AC ಸರ್ವಿಸ್ ಕೊಡ್ತೀವಿ.
ಒನ್ ಟೈಮ್ ರೋಡ್ ಅಸಿಸ್ಟೆಂಟ್ ಕೊಡ್ತೀವಿ, ಎಲ್ಲರ ಗಾಡಿ ಬ್ರೇಕ್ ಡೌನ್ ಆದರೆ 1 ಟೈಮ್ ರೋಡ್ ಅಸಿಸ್ಟೆಂಟ್ ಕೊಡ್ತೀವಿ. 1 ಇಯರ್ ಇಂಜಿನ್ ವಾರಂಟಿ ಕೊಡ್ತೀವಿ. 1 ಇಯರ್. ಹೌದು, 1 ಇಯರ್ ಇಂಜಿನ್ ವಾರಂಟಿ ಕೊಡ್ತೀವಿ. 1 ಇಯರ್ ಗೇರ್ ಬಾಕ್ಸ್ಗೆ. ಸೊ ಈ ಪ್ಯಾಕೇಜಲ್ಲಿ ನಾವು ಸಪ್ರೇಟ್ ಆಗಿ ಸಪ್ರೇಟ್ ಪ್ಯಾಕೇಜ್ ಮಾಡ್ಕೊಂಡು, ಹೌದು ಸರ್, ನೀವು ಸಪ್ರೇಟಾಗಿ ಮಾಡಿಸ್ಕೊಂತೀವಿ. ನಿಮಗೆ 1 ಇಯರ್ ಇಂಜಿನ್ ವಾರಂಟಿ ನಿಮ್ಗೆ ಯಾರೂ ಸಿಗಲ್ಲ. ಹೌದೌದು. ಪ್ಲಸ್ ನೀವು ಕೊಡೋ ಅಮೌಂಟ್ಗೆ ಅದು ಆಯಿಲ್ ಚೇಂಜ್ಗೆ ಆಗೋಯ್ತದು. ಹೌದೌದು. ಲಿಸ್ಟೆಡ್ ಶೋರೂಮಲ್ಲೇ ನಿಮಗೆ ಆಯಿಲ್ ಚೇಂಜ್ ಮಾಡಿ ಕೊಡೋದು. ವಾಟರ್ ಸರ್ವೀಸು, ಆಯಿಲ್ ಚೇಂಜು, ಫಿಲ್ಟ್ರುಗಳೆಲ್ಲ ಚೇಂಜ್ ಮಾಡಿ ಕೊಡ್ತೀವಿ. ವಿತ್ ಕೂಲೆಂಟ್ ಎಲ್ಲ ಚೇಂಜ್ ಮಾಡಿಕೊಡ್ತೀವಿ. ಹೌದು. ಸೊ ಪ್ಯಾಕೇಜ್ ತೊಗೊಂಡ್ರೆ ಇಷ್ಟು ಬೆನಿಫಿಟ್ಸ್ ಎಲ್ಲ ಇರುತ್ತೆ ನಿಮಗೆ. ನೋಡ್ತಾ ಇರ್ಬೋದು ಅಲ್ಲೇ 1 ಇಯರ್ ಇಂಜನ್ ಆ್ಯಂಡ್ ಟ್ರಾನ್ಸ್ಮಿಷನ್ ವಾರಂಟಿ ಫಾರ್ ಆಲ್ ಕಾರ್ಸು. ಸೊ ಅದಕ್ಕೆ ನೀವು ಸಪ್ರೇಟ್ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ನೀವು ಸಪ್ರೇಟಾಗಿ ಎಲ್ಲ ಮಾಡಿಸ್ಕೊಂಡ್ರೆ ಜಾಸ್ತಿ ಆಗುತ್ತೆ. ಈ ಪ್ಯಾಕೇಜ್ ತೊಗೊಳ್ಳೋದ್ರಿಂದ ನಿಮಗೆ ಇಷ್ಟು ಬೆನಿಫಿಟ್ಸ್ ಎಲ್ಲ ಇರುತ್ತೆ. ನಮ್ಮ ವಿಡಿಯೋದಲ್ಲಿ ಕೊನೆ ಕಾರು ಫೋರ್ಡ್ ಐಕಾನು. ಈ ಕಾರು ಕಿಂಗ್ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಕಾರು ಇದು. ಬಂದ್ಬಿಟ್ಟು ಒಂದು ಟೈಮಲ್ಲಿ ಇದು ಕಾರು ಕಿಂಗು. ಸೊ ಎಷ್ಟೇ ಲಾಂಗ್ ಹೋದರೂ ಏನು ನಿಮಗೆ ಸ್ಟ್ರೆಸ್ಸೇ ಆಗಲ್ಲ. ಇಂಟೀರಿಯರ್ಸ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ, ಪೋಸ್ಟರಿಂಗು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಒಂದು ಬಡ್ಜೆಟಲ್ಲಿ ನಿಮಗೆ ಸೆಡನ್ ಕಾರ್ ಏನಾರು ಬೇಕಂದರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಇದು ಬಂದ್ಬಿಟ್ಟು ಐಕಾನ್ 1.6 ಪೆಟ್ರೋಲ್ ವೆಹಿಕಲ್ ಅಲ್ಲ ಸರ್, ಇದು ಪೆಟ್ರೋಲ್ ವೆಹಿಕಲ್. ಸರ್ 2003 ಮಾಡಲು, ಸೆಕೆಂಡ್ ಓನರ್ ಅಷ್ಟೇ. 4-5 ಓನರ್ ಆಗಿರಲ್ಲ. ಸೆಕೆಂಡ್ ಓನರು, ಹೊಸ ಸೀಟ್ ಕವರ್ ಇದೆ, ಇನ್ಸೂರೆನ್ಸು ಫ್ರೆಶ್ ಆಗಿ ಮಾಡಿಕೊಡ್ತೀವಿ. ನೀವು ಯಾವತ್ತು ವ್ಯಾಪಾರ ಮಾಡ್ತೀವಿ ಅವತ್ತಿಂದ 1 ವರ್ಷ ಇನ್ಸೂರೆನ್ಸ್ ಬರ್ತೀವಿ ನಿಮಗೆ. 2003 ಮಾಡಲು, ಸೆಕೆಂಡ್ ಓನರ್. ನಿಮಗೆ FC ಬಂದು 2026ವರೆಗೂ ಇದೆ. ರೇಟ್ ಸಿಕ್ಕಾಪಟ್ಟೆ ಬರೀ 99,000 ರೂಪಾಯಿ. 99,000 ಫೈನಲ್, ಖಂಡಿತ ಫೈನಲ್ ಇಲ್ಲ. ಸಿಕ್ಕಾಪಟ್ಟೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಒಂದು 85,000 ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಫೈನಲ್ 85,000. ಹೌದು. ವಿತ್ 1 ಇಯರ್ ಫ್ರೆಶ್ ಆಗಿ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. 1 ಇಯರ್ ಫಸ್ಟ್ ಇನ್ಸೂರೆನ್ಸ್ ಮಾಡಿ ಹೌದು 85,000 ಮಾಡ್ಕೊಡ್ತೀವಿ. ಸೆಕೆಂಡ್ ಓನರು, 2003 ಮಾಡಲು, ಹೊಸ ಸೀಟ್ ಕವರ್. ಹೌದು, ಸೀಟ್ ಕವರ್ ಹಾಕ್ಸಿ ಇನ್ನೂ ವಾರನೂ ಆಗಿಲ್ಲ. ಇದು AC ಬರುತ್ತೆ, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್. ಒಳ್ಳೆ ಡಿಕ್ಕಿ ಸ್ಪೇಸ್ ಕೂಡ. ಡಿಕ್ಕಿ ಸ್ಪೇಸ್ ಇದೆ. AC ಕೂಲಿಂಗ್ ತುಂಬ ಚೆನ್ನಾಗಿದೆ. 85,000 ಫೈನಲ್. 80,000 ಫೈನಲ್ ಮಾಡ್ಕೊಡ್ತೀವಿ. ಅದು ವೈಸ್ ಡ್ರೈವ್ ಕಡೆಯಿಂದ 1 ಇಯರ್ ಇಂಜನ್ ಆ್ಯಂಡ್ ಟ್ರಾನ್ಸ್ಮಿಷನ್ ವಾರಂಟಿ ಪ್ಯಾಕೇಜ್ ಫಾರ್ ಆಲ್ ಕಾರ್ಸು. ಸರ್ ಈ ಪ್ಯಾಕೇಜು ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಇದು? ಸರ್ ಇದು ಪ್ಯಾಕೇಜ್ ತುಂಬ ಕಮ್ಮಿ, ತುಂಬ ಕಮ್ಮಿ. ಬರೀ 8,000 ರೂಪಾಯಿಗೆ ನಿಮ್ಗೆ 1 ವರ್ಷ ಜನರಲ್ ಸರ್ವೀಸು, ಆಯಿಲ್ ಚೇಂಜು, ಆಯಿಲ್ ಫಿಲ್ಟ್ರು, ಕೂಲೆಂಟು ಎಲ್ಲ ಚೇಂಜ್ ಮಾಡಿ ಕೊಡ್ತೀವಿ. 1 ವರ್ಷ ಇಂಜಿನ್ ವಾರಂಟಿ ಕೊಡ್ತೀವಿ. ಹೌದು, ಇಂಜಿನ್ ವಾರಂಟಿ ಕೊಡ್ತೀವಿ. 1 ವರ್ಷ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀವಿ. ಆಯ್ತಾ? AC ಸರ್ವಿಸ್ ಮಾಡ್ಕೊಡ್ತೀವಿ 2 ಟೈಮ್ಸ್. 1 ಇಯರಲ್ಲಿ 2 ಟೈಮ್ಸ್ AC ಸರ್ವಿಸ್ ಮಾಡ್ಕೊಡ್ತೀವಿ. ನೀವು ಅಲ್ಲಿ ಬೋರ್ಡಲ್ಲಿ ನೋಡ್ತಾ ಇರ್ಬೋದು ಏನೇನು ಸರ್ವಿಸ್ ಇದೆ ಅಂತೆಲ್ಲ. ಪ್ಲಸ್ ನಾವು ಯಾವುದನ್ನು ಎಲ್ಲೂ ಸಹ ನಿಮ್ಗೆ ಡೋರ್ ಸ್ಟೆಪ್ಪಲ್ಲೇ ಮಾಡ್ಕೊಡ್ತೀವಿ. ಬೇಕಾದ್ರೆ ಆಯಿಲ್ ಚೇಂಜ್ ಎಲ್ಲ ನೀವು ಒಪ್ಪಿದಲ್ಲಿ. ಬೇಡ ಅಂದರೆ ನಿಮ್ಗೆ ಲಿಸ್ಟೆಡ್ ಶೋರೂಮಲ್ಲಿ ಮಾಡ್ಕೊಡ್ತೀವಿ. ನಾವು ಯಾವುದೋ ಕಾರಣಗಳಿಗೆ ಯಾವುದೋ ಮರ್ತ್ಗಳಲ್ಲೂ ಮಾಡ್ಕೊಡಲ್ಲ. ಲಿಸ್ಟೆಡ್ ಶೋರೂಮಲ್ಲಿ ನಿಮಗೆ ಸರ್ವಿಸ್ ಮಾಡ್ಕೊಡೋದು ವಿತ್ ವಾರಂಟಿ ಎಲ್ಲ ಕೊಡೋದು. ಇದರ ಮೇಲೆ ಇನ್ನೊಂದು ನಿಮಗೆ ಅಡಿಷನಲ್ ಫ್ಯೂಚರ್ ಏನಂದರೆ, ಪೆಟ್ರೋಲ್ ಗಾಡಿ ಇದೆ, ಪೆಟ್ರೋಲು, ಡೀಸೆಲ್ ಬೇಕಲ್ಲ, ಡೀಸೆಲ್ 10 ಲೀಟರ್ಸ್ ಕೊಡ್ತೀವಿ. ಹೌದು, ಈ ಪ್ಯಾಕೇಜ್ ತಗೊಂಡವ್ರಿಗೆ. ಈ ಪ್ಯಾಕೇಜ್ ಬರೀ 8,000 ರೂಪಾಯಿ ಅಷ್ಟೇ. ಈ ಪ್ಯಾಕೇಜ್ ತಗೊಂಡಿರೋರಿಗೆ ಡೀಸೆಲ್ ಇದ್ರೆ ಡೀಸೆಲ್, ಪೆಟ್ರೋಲ್ ಇದ್ರೆ ಪೆಟ್ರೋಲ್ 10 ಲೀಟರ್ಸ್. ಹೌದು, 10 ಲೀಟರ್ಸ್ ಫ್ರೀ. ಓಕೆ ಸರ್. ನೋಡ್ತಾ ಇರ್ಬೋದು ಇಷ್ಟು ಆಪ್ಷನ್ಸ್ ಎಲ್ಲ ಇದೆ. ಸೊ ಆಲ್ಮೋಸ್ಟ್ ಇಯರ್ ಎಂಡ್ ಆಫರ್ ಅಂತಲೇ ತಿಳ್ಕೊಳ್ಳಿ. ಇಯರ್ ಎಂಡ್ ಆಫರು ಅನ್ನಪೂರ್ಣೇಶ್ವರಿ ಕಾರ್ಸಲ್ಲಿ ನಿಮಗೆ ಎಲ್ಲ ಈ ಥರ ಇದೆ.